ಕೋಮು ಪ್ರಚೋದನೆ ಅಲ್ಲ, ಇದು ಪ್ರಚೋದನೆ ಅಲ್ಲ. ಪ್ರಚೋದನೆ ಮಾಡಿದವ್ರು ಯಾರು ಕಲ್ಲೆಸಿದ್ದಾರೆ ಅವರು ಪ್ರಚೋದನೆ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತವ್ರು ಪ್ರಚೋದನೆ ಮಾಡ್ತಾ ಇದ್ದಾರೆ. ಪ್ಯಾಲಿಸ್ಟೈನ್ ಧ್ವಜ ಹಾರಿಸುವಂತವ್ರು ಪ್ರಚೋದನೆ ಮಾಡ್ತಾ ಇದ್ದಾರೆ. ನಮ್ಮ ದೇವರ ಮೇಲೆ ಉಗುಳುವಂತವ್ರು ಪ್ರಚೋದನೆ ಮಾಡ್ತಾ ಇದ್ದಾರೆ. ನಾವು ಸತ್ಯವನ್ನು ಹೇಳಿದರೆ ನಮಗೆ ಪ್ರಚೋದನೆ ಅಂತ ಹೇಳ್ತಾರೆ. ತಲವಾರು ಕಲ್ಲು ಪೆಟ್ರೋಲ್ ಬಂಕ್ ಹಾಕಿದಾರಲ್ಲ, ಅಲ್ಲಿ ಏನು ಪ್ರಚೋದನೆ, ಯಾರು ಪ್ರಚೋದನೆ ಮಾಡ್ತಾರೆ? ಏನು ಮಾತನಾಡಿ ಏನು ಮಾಡ್ತೀವಿ ನಾವು? ಎಲ್ಲಿ ಹಲ್ಲೆ ಆಗಿದೆ ಅಲ್ಲಿ ಪ್ರತಿಭಟನೆ ಮಾಡಬಾರ್ದಾ? ಎಲ್ಲಿ ಪ್ರತಿಕ್ರಿಯೆ ತೋರಿಸಬಾರ್ದಾ? ನಮ್ಮ ದೇವಸ್ಥಾನ ಮೇಲೆ ಮಾಡಿದ್ದಾರೆ, ನಮ್ಮ ಗಣೇಶನ ಮೂರ್ತಿಯ ಮೇಲೆ, ಮೆರವಣಿಗೆ ಮೇಲೆ ಪ್ರಥಮ ಪೂಜಕ ಸಾವಿರಾರು ವರ್ಷದಿಂದ ನಾವು ಮೊದಲನೇ ಪೂಜೆ ಹಿಂದೂಗಳು ಮಾಡೋದೇ ಗಣೇಶನನ್ನು. ಆ ಗಣೇಶನ ಮೇಲೇನೆ ಇವತ್ತು ಕಲ್ಲಿಸಿದ್ದಾರೆ ಅಂದ್ರೆ ಎಷ್ಟು ಸೌಕರ್ಯ, ಎಷ್ಟು ರೀತಿ ಇವರನ್ನು ಬೆಳೆಸಿದ್ದಾರೆ. ಯಾರು ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಅವ್ರು ಹೇಳಿ. ನಮ್ಮನ್ನೇಕೆ ಪ್ರಚೋದನೆ, ನಮ್ಮನ್ನೇಕೆ ಕೋಮುವಾದಿ? ಸತ್ಯವಾದಿ ಇದ್ದೀವಿ, ದೇಶವಾದಿ ಇದ್ದೀವಿ, ನ್ಯಾಯವಾದಿ ಇದ್ದೀವಿ, ಸಂವಿಧಾನವಾದಿ ಇದ್ದೀವಿ. ನಾವು ಡಾಕ್ಟರ್ ಅಂಬೇಡ್ಕರ್ ಹೇಳಿಕೊಟ್ಟಂತಹ ಸಂವಿಧಾನದ ನ್ಯಾಯದ ರೀತಿಯಲ್ಲೇ ನಡೀತಾ ಇದ್ದೇವೆ. ನಾವೇನಾದ್ರೂ ಕಲ್ಲು ಬಾಂಬ್ ಹಿಡ್ಕೊಂಡ್ಬಿಟ್ರೆ ನೀವು ಯಾರು ಉಳಿಯೋಂಗಿಲ್ಲ ಅಂತ ನೆನಪಿಟ್ಕೊಳ್ಳಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ದೇವರುಗಳ ಮೇಲೆ, ನಮ್ಮ ಹಿಂದೂ ಮೆರವಣಿಗೆ ಮೇಲೆ ಈ ರೀತಿ ಕಿಡಿಗೇಡಿತನ ಮಾಡಿದ್ರೆ ಪೊಲೀಸರು ನ್ಯಾಯ ಕೊಡ್ತಾ ಇಲ್ಲ, ನ್ಯಾಯಾಲಯ ನ್ಯಾಯ ಕೊಡ್ತಾ ಇಲ್ಲ, ರಾಜಕಾರಣಿಗಳು ನ್ಯಾಯ ಕೊಡ್ತಾ ಇಲ್ಲ. ಇನ್ನು ಹಿಂದೂ ಸಮಾಜನೇ ಮನೆಗೆ ಹೋಗ್ತಾ